ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಬನ್ನಿ, ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬರುವಂಥ ದಿನಗಳು ಧನುರಾಶಿಯವರ ಒಂದು ಲೈಫಲ್ಲಿ ಅವರ ಲವ್ ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಹೆಲ್ತ್ ಇರ್ಬೋದು, ಅವರ ಒಂದು ಕರಿಯರ್ ಅಥವಾ ಜಾಬ್ ಇರ್ಬೋದು, ಏನು ಬರ್ಲಿಕ್ಕೆ ಹೋಗ್ತಾ ಇದೆ, ಏನು ಅಬಂಡೆನ್ಸನ್ನು ತೊಗೊಂಡು ಬರ್ತಾ ಇದ್ದಾರೆ ಅವರು ಲೈಫಲ್ಲಿ. ಯೂನಿವರ್ಸ್ ಮೆಸೇಜ್ ಕೂಡ ನಾವು ಚೆಕ್ ಮಾಡೋಣ. ಸೊ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ, ಅಕ್ಯುರೇಟ್ ಆಗಿ ರೀಡಿಂಗ್ ಬರಬೇಕು ಅಂತಂದರೆ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎನರ್ಜಿ ಎಕ್ಸ್ಚೇಂಜನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡೋಣ ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ಸ್ ಯಾವ ರೀತಿಯಾಗಿರುತ್ತೆ, ಬರುವಂಥ ದಿನಗಳಲ್ಲಿ ಏನು ಅವ್ರಿಗೆ ಆಗ್ತಾ ಇದೆ ಅನ್ನೋ ಅಂಥದ್ದನ್ನು ಚೆಕ್ ಮಾಡೋಣ. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನು ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಯಾಕಂತಂದರೆ ನೋಡಿ, ಎಲ್ಲನೂ ನಿಮಗೆ ಕರೆಕ್ಟಾಗಿ ಕನೆಕ್ಟ್ ಆಗಲೇಬೇಕು ಅಂತ ಇರೋದಿಲ್ಲ, ಯಾಕಂದರೆ ಜನರಲ್ ಆಗಿರುತ್ತೆ. ಸೊ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ತುಂಬ ಜನ ಕೇಳ್ತಾ ಇದ್ದೀರಾ, ಹಾಗಾಗಿ ನಾನು ನಿಮಗೆ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ಅದರಲ್ಲಿ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಇದೆ. ಒಂದ್ಸಾರಿ ನನಗೆ ವಾಟ್ಸಪ್ ಮೆಸೇಜನ್ನು ಕಳಿಸಿ. ಸೊ ಅದರಲ್ಲಿ ಪೇಡ್ ಇರುತ್ತೆ, ನೀವು ಕಳಿಸಿದ್ರೆ ನಾನು ನಿಮಗೆ ಖಂಡಿತ ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂಥದ್ದು ಧನುರಾಶಿಯವರು. ಓಕೆ, ತುಂಬ ವಿಚಾರ ಮಾಡ್ತಾ ಇದ್ದೀರಾ. ಓಕೆ, ಎದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ? ಸೊ ಯಾರೋ ನನ್ನ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ, ರಾತ್ರಿಗೆ ನಿದ್ದೆ ಬರ್ತಾ ಇಲ್ಲ. ಓಕೆ, ಕಣ್ಣಿನಲ್ಲಿ ಸ್ವಲ್ಪ ನೋವು ಇರೋವಂಥದ್ದು, ಸ್ವಲ್ಪ ಹೆಡ್ಏಕ್ ಇರುವಂಥದ್ದು, ಸ್ವಲ್ಪ ನಿಮಗೆ ಬಾಡಿ ಪೇನ್ ಇರುವಂಥದ್ದು ಆಗ್ತಾ ಇದೆ. ಮತ್ತು ಯಾಕೋ ತುಂಬ ಯಾವುದೋ ಒಂದು ವಿಚಾರ ಎಷ್ಟು ಮಾಡ್ತಾ ಇದ್ದೀರಾ ಅಂತಂದರೆ, ಯಾರೋ ನನ್ನ ಬಗ್ಗೆ ಏನೋ ಕಾಮೆಂಟ್ ಮಾಡ್ತಾ ಇದ್ದಾರೆ, ನನ್ನ ಬೆನ್ನ ಹಿಂದೆ ಏನೋ ಕಾಮೆಂಟ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ನಿಮಗೆ ತುಂಬಾ ಅನಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದ್ರ ಬಗ್ಗೆನೇ ನೀವು ಎಷ್ಟು ಡೀಪಾಗಿ ಹೋಗಿದ್ದೀರಾ ಅಂತಂದರೆ, ನಿಮಗೆ ಊಟನೂ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ತುಂಬ ಏನೋ ಹಿಂದೆ ಆಗಿರುವಂಥದ್ದನ್ನು ನೀವು ನೆನೆಸ್ಕೊಳ್ತಾ ಇದ್ದೀರಾ. ಬರೀ ಇವಾಗಿಂದಷ್ಟೇ ಅಲ್ಲ, ಹಿಂದೆ ಆಗಿರುವಂಥದ್ದು. ಮತ್ತು ನಿಮಗೆ ಯಾವುದು ಸರಿ ಯಾವುದು ತಪ್ಪು, ಯಾವ ರೀತಿ ಅಂತಂದರೆ, ಯಾವುದೋ ಒಂದು ಝೋನಲ್ಲಿ ಯಾವ ರೀತಿ ನೀವು ಸಿಕ್ಕೊಂಡಿದ್ದೀರಾ ಅಂತಂದರೆ ಅದರಿಂದ ನಿಮಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಅನಿಸ್ತಾ ಇದೆ ಯಾವುದೋ ಒಂದು ಎನರ್ಜಿ ನಿಮ್ಮನ್ನು ಲಿಟ್ರಲಿ ಕಟ್ ಹಾಕಿದೆ, ಅದರಿಂದ ನಿಮಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಅಂಥ ಸಿಚುವೇಶನಲ್ಲಿ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಸ್ವಲ್ಪ ಡಿಪ್ರೆಸ್ಡ್ ಇದ್ದೀರಾ, ಡಿಪ್ರೆಷನ್ ಇದೆ. ಇದು ಜಸ್ಟ್ ಹಾಗೆ ಅಂತ ನಾನು ಹೇಳ್ತಾ ಇಲ್ಲ, ಡಿಪ್ರೆಸ್ಡ್ ಇದ್ದೀರಾ. ಮನಸ್ಸಿಗೆ ಏನೋ ಎಷ್ಟು ವಿಚಾರ ಬರ್ತಾ ಇದೆ ಅಂತಂದರೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೊರಗಡೆ ನಿಮ್ಮಿಂದ ನೀವು ಹೊರಗಡೆ ಬರ್ಬೇಕಂದ್ರೂ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂಥದ್ದು. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ ಅಂತಂದ್ರೂ ಕೂಡ ತಪ್ಪೇನಿಲ್ಲ. ಮಾನಸಿಕವಾಗಿ ತುಂಬಾನೇ ಕುಗ್ಗಿ ಹೋಗಿದ್ದೀರಾ. ಸಮಥಿಂಗ್ ಏನೋ ಇದೆ, ನಿಮ್ಮ ತಲೆಯಲ್ಲಿ ಏನೋ ನಡೀತಾ ಇದೆ, ಬಟ್ ಅದನ್ನು ನೀವು ಯಾರಿಗೂ ಕೂಡ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಸಿಚುವೇಶನ್ ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಏನಿದೆ, ಏನು ಇಷ್ಟೊಂದು ವಿಚಾರ, ಯಾಕೆ, ಏನು ವಿಚಾರ ಮಾಡ್ತಾ ಇದ್ದೀರಾ? ನೋಡಿ, ಹೆಲ್ತ್ ಇದ್ದರೆ ಎಲ್ಲನೂ ಕೂಡ, ಹೌದಲ್ವಾ? ಸೊ ಹೆಲ್ತಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಅಂತಂದರೆ ಅಲ್ಲಿ ಏನಾಗುತ್ತೆ, ಫಿಸಿಕಲಿ ಕೂಡ. ಇವಾಗ ನೀವೇನು ಮೆಂಟಲಿ ಇಷ್ಟೊಂದು ಡಿಪ್ರೆಸ್ಡ್ ಆಗಿದ್ದೀರಾ, ಬಟ್ ಫಿಸಿಕಲಿ ಕೂಡ ಅಷ್ಟೇ ನೀವೇನು ಮಾಡಿಬಿಡ್ತೀರಾ, ಕುಗ್ಗಿ ಹೋಗ್ಬಿಡ್ತೀರಾ. ಫಿಸಿಕಲಿ ಏನಾದರೂ ಅದು ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಮತ್ತೆ ಖಂಡಿತ ಇದರಿಂದ ನೀವು ಹೊರಗಡೆ ಬರ್ತೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನೋ ವಿಚಾರ ನಿಮ್ಮ ಮೈಂಡಲ್ಲಿ ನಡೀತಾ ಇದೆ. ಬಟ್ ನೀವು ಯಾವ ರೀತಿ ಅಂತಂದರೆ, ನೀವು ಆ್ಯಸ್ ಎ ಲೆಜೆಂಡ್ ರೀತಿ ಅದನ್ನು ಥಿಂಕ್ ಮಾಡಿ, ಸೊ ಏನು ಆ್ಯಕ್ಚುಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದರಿಂದ ನೀವು ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಫೀಲ್ ಆಗ್ತಾ ಇದೆ. ಡೆಫಿನೆಟ್ ಆಗಿ ಅದರಿಂದ ನೀವು ಓವರ್ಕಮ್ ಮಾಡ್ಕೊಳ್ತೀರಾ. ಮತ್ತು ಬರುವಂಥ ದಿನಗಳಲ್ಲಿನೂ ಕೂಡ ನೋಡಿ, ಇದು ಫ್ಯೂಚರಲ್ಲಿನೂ ಕೂಡ ನಾನು ನೋಡ್ತಾ ಇರುವಂಥದ್ದು ಸಮಥಿಂಗ್. ನಾನು ಹೇಳಿದ್ನಲ್ವಾ, ಯಾರೋ ನಿಮಗೆ ಏನೋ ಮೋಸ ಮಾಡಿರುವಂಥದ್ದು, ಏನೋ ನಡೀತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇರುವಂಥದ್ದು. ಅಥವಾ ಹೆಲ್ತಲ್ಲಿ ಅಫ್ಕೋರ್ಸ್ ರಿಕವರಿ ಆಗ್ತಾ ಇದ್ದೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನೋ ನಿಮ್ಮ ಹೆಲ್ತಲ್ಲಿ ಇಶ್ಯೂಸ್ ಇತ್ತು, ಬಟ್ ಏನಾಗ್ತಾ ಇದೆ, ಅದರಿಂದ ನೀವು ರಿಕವರ್ ಆಗ್ತಾ ಇದ್ದೀರಾ. ಆದರೂ ಕೂಡ ಸಮ್ವೇರ್ ಏನಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ನಿಮಗೆ ಸ್ಲೀಪ್ ಇಶ್ಯೂಸ್ ಬರ್ತಾ ಇದೆ. ಬರುವಂಥ ದಿನಗಳಲ್ಲಿ ನೀವು ನಿದ್ರೆ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಏನೋ ಒಂದು ನಿಮಗೆ ಗೈನಿಕ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇರ್ಬೋದು. ಲೇಡೀಸ್ ಆಗಿದ್ದರೆ ಇದು ಅವ್ರಿಗೆ ಬೆಟರ್ ಗೊತ್ತಾಗುತ್ತೆ. ಏನಾದರೂ ಅಡಿಕ್ಷನ್ ಇರುವಂಥದ್ದು, ಏನಾದರೂ
ಗೈನಿಕ್ ರಿಲೇಟೆಡ್ ಇಶ್ಯೂ ಇರುವಂತದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಮತ್ತೆ ಸ್ವಲ್ಪ ನೀವು ಯೋಗ ಮತ್ತೆ ಮೆಡಿಟೇಷನ್ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸ್ವಲ್ಪ ಏನ್ ಮಾಡಬೇಕು, ಯೋಗ, ಮೆಡಿಟೇಷನ್, ಹೆಲ್ತಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋದು, ಇದನ್ನೆಲ್ಲ ನೀವು ಮಾಡಿದರೆ ನಿಮ್ಮ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ. ಏನು ನಿಮಗೆ ಒಂದು ಫಿಸಿಕಲಿ ಇಲ್ಲ ಅಂದರೂ ನಿಮಗೆ ಮೆಂಟಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದರಿಂದ ನೀವು ಹೊರಗಡೆ ಬರ್ತೀರಾ ಅನ್ನುವಂಥದ್ದು ನನಗೆ ಕಾಣಿಸ್ತಾ ಇದೆ. ಇನ್ನು ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದೆ ಅದನ್ನು ಕೂಡ ನೋಡೋಣ. ಎಸ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಎಮೋಷ್ನಲ್ ಆಗಿ ಒಂದು ಕನೆಕ್ಷನ್ ಏನಿರುತ್ತೆ, ಎಮೋಷ್ನಲಿ ಒಂದು ಕನೆಕ್ಷನ್ ಏನಿರುತ್ತೆ ಅದರ ಕೊರತೆ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಏನಾಗಿದ್ರೆ ಎಮೋಷ್ನಲಿ ಅಂದರೆ ನೋಡಿ, ನೀವು ಯಾರ ಜೊತೆಗೆ ಎಮೋಷ್ನಲಿ ಕನೆಕ್ಟೆಡ್ ಇರ್ತೀರಾ ಅವ್ರ ಜೊತೆ ನೀವು ಎಲ್ಲ ನಿಮ್ಮ ಒಂದು ಆಗು ಹೋಗುಗಳನ್ನು ಶೇರ್ ಮಾಡ್ಕೊಳ್ತೀರಾ. ಓಕೆ, ಸೊ ಇಲ್ಲಿ ಆ ಒಂದು ಶೇರಿಂಗ್ ಬರ್ತಾ ಇಲ್ಲ ನಿಮ್ಮ ಲೈಫಲ್ಲಿ. ಏನೋ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡು ನೀವು ಒದ್ದಾಡೋದು ಬೇಡ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ. ನಿಮ್ಮ ಕರಿಯರನ್ನು ನಾನು ನೋಡ್ತಾ ಇದ್ದೀನಿ, ಕರಿಯರ್ ಏನು ಬರ್ತಾ ಇದೆ ಅಂತ ಹೇಳಿ. ಓಕೆ, ದುಡ್ಡಿದೆ, ಅದನ್ನು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸ್ಡ್ ಇದ್ದೀರಾ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ಲಾನಿಂಗ್ಸ್ ನಡೀತಾ ಇದೆ. ದುಡ್ಡನ್ನು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತು ಎಷ್ಟು ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದೊಂದು ರೂಪಾಯಿನೂ ಕೂಡ ನೀವು ಲೆಕ್ಕ ಹಾಕ್ತೀರಾ, ಅದ್ರ ತಕ್ಕಾಗಿ ನೀವು ಇನ್ವೆಸ್ಟ್ಮೆಂಟದ್ದು ಪ್ಲಾನ್ ಮಾಡ್ತಾ ಇದ್ದೀರಾ. ಆನಂತರ ನೀವು ಅದನ್ನು ಸುಮ್ಮನೆ ಎಲ್ಲೋ ಒಂದು ಕಡೆ ಖರ್ಚು ಮಾಡೋದಿಲ್ಲ. ಸೊ ಪ್ಲಾನಿಂಗ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ಅದನ್ನು ನೀವು ಯಾವ ರೀತಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದು ಕೂಡ ನೀವು ಇಲ್ಲಿ ಅಂದರೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇನ್ನೊಬ್ಬರಿಗೆ ಕೇಳ್ತಾ ಇದ್ದೀರಾ, ತಿಳ್ಕೊಳ್ತಾ ಇದ್ದೀರಾ. ಯಾಕಂತಂದರೆ ನೀವು ಯಾವ ರೀತಿ ಅಂತಂದರೆ ದುಡ್ಡಿದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಆಲ್ತು ಫಾಲ್ತು ಖರ್ಚು ಮಾಡ್ತಾರೆ ಅಂತ ಹೇಳ್ತಾರೆ, ಆ ರೀತಿ ಅಲ್ಲ. ನೀವೇನಂತಂದರೆ ಅದನ್ನು ಒಂದು ಕರೆಕ್ಟಾಗಿ ಯುಟಿಲೈಸೇಷನ್ ಆಗಬೇಕು, ಅದರಿಂದ ರಿಟರ್ನ್ಸ್ ಬರಬೇಕು, ಈ ರೀತಿಯಾಗಿ ಥಿಂಕ್ ಮಾಡ್ತೀರಾ. ಬರುವಂಥ ದಿನಗಳಲ್ಲಿ ನಾನು ನೋಡ್ತಾ ಇರುವಂಥದ್ದು, ವಾವ್, ನೀವೇನು ಎಫರ್ಟ್ ಹಾಕ್ತಾ ಇದ್ದೀರಾ, ನೀವೇನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ವಿಚಾರ ಮಾಡ್ತಾ ಇದ್ದೀರಾ, ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ, ಖಂಡಿತ ಹೇಳ್ತೀನಿ ನಿಮಗೆ ಬರುವಂಥ ದಿನಗಳಲ್ಲಿ ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಬರುತ್ತೆ, ರಿಟರ್ನ್ಸ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿರುವಂಥ ಕಾರ್ಡ್ ಬಂದಿದೆ. ಓಕೆ, ತುಂಬ ಯಾವ ರೀತಿ ಅಂತಂದರೆ ಲಿಟ್ರಲಿ ನಿಮಗೆ ಗೊತ್ತಾಗುತ್ತೆ ಬರುವಂಥ ದಿನಗಳಲ್ಲಿ ನೀವು ಆಸ್ ಎ ಎಕ್ಸ್ಪರ್ಟ್ ಆಗಿ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನೀವು ಕಲ್ಕೊಳ್ತೀರಾ, ನಾಲೆಜನ್ನು ಗೇನ್ ಮಾಡ್ತೀರಾ. ಸೊ ಅದಕ್ಕೆ ತಕ್ಕ ಹಾಗೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ರಿಸಲ್ಟ್ ಕೂಡ ಬರುತ್ತೆ, ರಿಟರ್ನ್ಸ್ ಕೂಡ ಬರುತ್ತೆ. ಒಂದು ಫ್ರೂಟ್ಫುಲ್ ರಿಸಲ್ಟ್ ನಿಮಗೆ ಇದೆ ಇದರಲ್ಲಿ ಅಂತ ಹೇಳ್ಬೋದು. ದುಡ್ಡು ಬರುತ್ತೆ ನಿಮಗೆ ಡೆಫಿನೆಟ್ ಆಗಿ. ಓಕೆ, ಸೊ ಬಟ್ ಇದು ಜನರಲ್ ರೀಡಿಂಗ್. ಮುಂಚೆನೇ ನಾನು ಹೇಳಿದೆ ರಿಟರ್ನ್ಸ್ ಬರ್ತಾ ಇದೆ ಅಂತ ಹೇಳಿ ಎಲ್ಲರೂ ಅದೇ ರೀತಿ ಅಲ್ಲ. ಸೊ ಪರ್ಸನಲ್ ರೀಡಿಂಗನ್ನು ತೊಗೊಂಡಾಗ ಎಕ್ಸಾಕ್ಟ್ ಆಗಿ ನಾವು ನೋಡ್ಬೋದು ಏನಿದೆ ಅಂತ ಹೇಳಿ. ಓಕೆ, ಸೊ ಇವಾಗ ಎಷ್ಟು ರಿಲೇಟ್ ಆಗುತ್ತೆ ಅಷ್ಟನ್ನು ನೀವು ತಗೊಂಡು ನನಗೆ ಹೇಳಿ ಏನಿದೆ ಅಂತ ಹೇಳಿ. ಓಕೆ, ಗೈಡಿಯನ್ಸನ್ನು ನೋಡೋಣ. ಸೊ ಇಲ್ಲಿ ಗೈಡಿಯನ್ಸ್ ಏನು ಬರ್ತಾ ಇದೆ ಅಂತಂದರೆ, ಯಾವುದೇ ಒಂದು ಮ್ಯಾಟ್ರ್ ಇದೆ, ಯಾರೋ ಏನೋ ನಿಮಗೆ ಹರ್ಟ್ ಮಾಡ್ತಾರೆ ಅಂತ ಹೇಳಿ ನೀವು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಕೂಡುವಂಥದ್ದಲ್ಲ. ನೀವೇನು ಮಾಡಬೇಕು, ಅದರಿಂದ ಓವರ್ಕಮ್ ಮಾಡ್ಕೋಬೇಕು, ಅದರಿಂದ ಹೊರಗಡೆ ಬರಬೇಕು ಅನ್ನೋವಂಥದ್ದನ್ನು ಯೂನಿವರ್ಸ್ ಹೇಳ್ತಾ ಇದೆ. ಯಾರೋ ಏನೋ ಅಂದರು ಅಂತ ಹೇಳಿ ನಿಮ್ಮ ಮನಸ್ಸನ್ನು ನೀವು ನೋಯಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇರ್ತಾರೆ, ನೀವೇನೋ ಒಂದು ನಿಮ್ಮ ಇದರಲ್ಲಿ ಏನಂತಂದರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಚೆನ್ನಾಗಿರುವಂಥದ್ದು ನೀವು ಏನೋ ಒಂದು ಮಾಡ್ತಾ ಇರೋವಾಗ ನಿಮಗೆ ತಡೆ ಹಾಕೋರು ತುಂಬ ಜನ ಇರ್ತಾರೆ. ಓಕೆ, ಸೊ ಅಲ್ಲಿ ಏನು ಮಾಡಬೇಕಾಗಿದ್ರೆ ಅಲ್ಲಿಂದ ನೀವು ಏನು ಮಾಡಬೇಕು, ಹೊರಗಡೆ ಬರಬೇಕು, ಸ್ಟ್ರೆಸ್ಸನ್ನು ಲೂಸ್ ಮಾಡ್ಕೋಬೇಕು. ಓಕೆ, ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಯಾವ ರೀತಿ ರೀಪ್ರೆಸೆಂಟ್ ಮಾಡ್ಕೊಳ್ತೀರಾ ಇನ್ನೊಬ್ರ ಮುಂದೆ. ಏನಾದರೂ ಲಾಸ್ ಆಗಿತ್ತು ಅದರಿಂದ ಯಾವ ರೀತಿಯಾಗಿ ನೀವು ಓವರ್ಕಮ್ ಮಾಡ್ಕೊಳ್ತೀರಾ. ಸೊ ಅದು ಇಲ್ಲಿ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಫೈನಾನ್ಷಿಯಲಿ ನೀವು ಯಾವ ರೀತಿ ಸೆಟ್ ಬ್ಯಾಕ್ ಮಾಡ್ಕೊಳ್ತೀರಾ.
ಏನಾದರೂ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ, ಅದರಿಂದ ಯಾವ ರೀತಿ ಹೊರಗಡೆ ಬರ್ತಾ ಇದ್ದೀರಾ, ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಇದೆಲ್ಲನೂ ಯಾವ ರೀತಿ ಒಂದು ಚಾಲೆಂಜ್ ಇರುತ್ತೆ ನಿಮಗೆ ಲೈಫಲ್ಲಿ. ಓಕೆ, ಸೊ ಅದರಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಏನೇ ಚಾಲೆಂಜಸ್ ಇದ್ರೂ ಕೂಡ ಅದನ್ನ ಫೇಸ್ ಮಾಡಿ ನೀವು ಹೊರಗಡೆ ಬಂದಾಗ ನಿಮಗೆ ಒಂದು ಅಲ್ಟಿಮೇಟ್ ಆಗಿರುವಂಥ ರಿಸಲ್ಟ್ ಬರುತ್ತೆ ನಿಮ್ಮ ಒಂದು ವರ್ಕ್ ಪ್ಲೇಸಲ್ಲಿ. ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ದೀನಿ. ಹಾಗಿದ್ರೆ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ತುಂಬ ಕರಿಯರ್ ಓರಿಯೆಂಟೆಡ್ ಆಗಿರುವಂಥ ಪರ್ಸನ್ ನೀವು. ರಿಲೇಶನ್ಶಿಪ್ ಅಫ್ಕೋರ್ಸ್ ನೀವು ರಿಲೇಶನ್ಶಿಪ್ಪನ್ನು ತುಂಬ ಚೆನ್ನಾಗಿ ನೀವು ನಿಭಾಯಿಸ್ತೀರಾ, ಇಲ್ಲ ಅಂತ ಅಲ್ಲ. ಬಟ್ ಈ ಒಂದು ನೀವು ಯಾವ ರೀತಿ ಅಂತಂದರೆ ನಿಮ್ಮ ಒಂದು ಫೋಕಸ್ ಏನಿರುತ್ತೆ ಕರಿಯರ್ ಇರುತ್ತೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಕಮಿಟ್ಮೆಂಟನ್ನು ಪೂರ್ತಿ ಮಾಡ್ಕೊಳ್ತೀರಾ, ಅವರು ನಿಮ್ಮ ಜೊತೆ ಅಷ್ಟೇ ಕಮಿಟ್ಮೆಂಟಲ್ಲಿ ಇರ್ತಾರೆ. ಎಲ್ಲ ರೀತಿಯಿಂದ ನೀವು ನಿಮ್ಮ ಒಂದು ಏನಿದೆ ಇಚ್ಛೆ ಏನಿದೆ ನೀವು ಅದಕ್ಕೆ ಪ್ರಯಾರಿಟಿ ಕೊಡ್ತೀರಾ. ನಿಮ್ಮ ಪಾರ್ಟ್ನರ್ಗೆ ತುಂಬಾ ವ್ಯಾಲ್ಯೂ ಕೊಡುವಂಥವ್ರು, ರೆಸ್ಪೆಕ್ಟ್ ಕೊಡುವಂಥವ್ರು, ಮತ್ತು ಅವರು ಇಚ್ಛೆ ಏನಿದೆ ಅದನ್ನು ಪೂರ್ತಿ ಮಾಡೋದಕ್ಕೆ ನೀವು ನಿಂತ್ಕೊಳ್ತೀರಾ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಬಟ್ ಈವನ್ ನೀವು ಕರಿಯರ್ ಓರಿಯೆಂಟೆಡ್ ಆಗಿರ್ತೀರಾ. ನಿಮ್ಮ ಒಂದು ಡಿಸ್ಟ್ರಾಕ್ಷನ್ ಅಂತ ನಾನು ಹೇಳೋದಿಲ್ಲ, ನೀವು ಸ್ವಲ್ಪ ಫೋಕಸ್ಡ್ ಜಾಸ್ತಿ ನಿಮ್ಮ ಒಂದು ವರ್ಕಲ್ಲಿ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ಬಟ್ ನೀವು ನಿಮ್ಮ ರಿಲೇಷನ್ಗೆ ಬೆಲೆ ಕೊಡ್ತೀರಾ, ಅದನ್ನು ನಿಭಾಯಿಸ್ತೀರಾ. ಬರುವಂಥ ದಿನಗಳು ಯಾವ ರೀತಿಯಾಗಿದೆ ಹಾಗಿದ್ರೆ, ಸ್ವಲ್ಪ ಎಲ್ಲೋ ಒಂದು ಕಡೆ ನೀವು ಯಾವಾಗ ನಿಮ್ಮ ಮೈಂಡು ತುಂಬ ಕರಿಯರ್ ಕಡೆ ಇದ್ದಾಗ ಅಲ್ಲಿಂದ ಸ್ವಲ್ಪ ಏನಾದರೂ ಕಾನ್ಫ್ಲಿಕ್ಟ್ ಆಗಿ ನಿಮ್ಮಲ್ಲಿ ಜಗಳ ಆಗುವಂಥ ಚಾನ್ಸಸ್ ಬರ್ಬೋದು. ಬಂದಾಗ ಇಲ್ಲಿ ನೀವು ಯಾವ ರೀತಿ ಜಗಳ ಮಾಡ್ಬೋದು ಅಂತಂದರೆ, ನಾನೇ ಗೆಲ್ಲಬೇಕು ಅಂತ ಹೇಳಿ ಜಗಳ ಮಾಡ್ತೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಜಗಳ ಆಗುತ್ತೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ, ಏನೋ ಯಾವುದೋ ಒಂದು ಮ್ಯಾಟ್ರಿಗೆ ಜಗಳ ಅಂತ ಆದರೂ ಕೂಡ ನೀವೇ ಗೆಲ್ತೀರಾ. ಸೊ ಇದು ಯಾವ ರೀತಿ ಅಂತಂದರೆ ನೋಡಿ, ಏನೋ ಆ ಒಂದು ಮೊಮೆಂಟಲ್ಲಿ ನೀವು ಗೆದ್ದುಬಿಡ್ತೀರಾ ಅನ್ನೋವಂಥ ಖುಷಿ ನಿಮಗೆ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಾಗುತ್ತೆ ಆ ಒಂದು ಟೈಮಲ್ಲಿ ನೀವು ಆ ಜಗಳದಿಂದ ಹಿಂಸರ್ಕೊಳ್ಳಿಲ್ಲ ಅಂತಂದರೆ ಮುಂದಿರುವಂಥ ಪರ್ಸನನ್ನು ಆ ಒಂದು ರಿಲೇಷನ್ಶಿಪ್ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ನಿಮ್ಮ ಅವರ ರಿಲೇಷನ್ಶಿಪ್ ಮೇಲೆ ವಿನ್ ಆಗ್ತೀರಾ, ಇಲ್ಲ ಅಂತ ಅಲ್ಲ. ಬಟ್ ಅವರ ಹಾರ್ಟಿಂದ ಸ್ವಲ್ಪ ನೀವೇನು ಡಿಸಪಿಯರ್ ಆಗಲಿಕ್ಕೆ ಶುರು ಮಾಡ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಇನ್ನು ನಿಮಗೆ ಇಲ್ಲಿ ಏನು ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ, ಆಕ್ಷನ್ ಏನು ಪ್ಲಾನಿಂಗ್ಸ್ ಮಾಡ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ, ಏನಾದರೂ ಸ್ವಲ್ಪ ಸಾಫ್ಟ್ ಆಗಿರಿ, ತುಂಬಾ ಹಾರ್ಡಾಗಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಸಾಫ್ಟ್ನೆಸ್ಸನ್ನು ಮೇಂಟೈನ್ ಮಾಡಿ, ಕೈಂಡ್ನೆಸ್ಸನ್ನು ಮೇಂಟೈನ್ ಮಾಡಿ. ಮತ್ತು ಇನ್ನೊಬ್ಬರಿಗೆ ನೀವು ಹೀಗಿದ್ದೀರಾ ಹಾಗಿದ್ದೀರಾ ಅನ್ನೋದಕ್ಕಿಂತ ಮುಂಚೆ ನಾವೇನಿದ್ದೀವಿ, ನಾವು ಇಂಟರ್ನಲಿ ನಾವು ಯಾವ ರೀತಿಯಾಗಿದ್ದೀವಿ ಅಂತ ತಿಳ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು ಓಕೆ, ಮುಂದಿರುವಂಥ ವ್ಯಕ್ತಿಗೂ ಪ್ರಯಾರಿಟಿ ಕೊಡೋದು ಅಷ್ಟೇ ಮುಖ್ಯ ಆಗಿರುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಇದನ್ನು ಸ್ವಲ್ಪ ನೀವು ಗಮನ ಕೊಡಿ. ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ಒಂದು ಮೆಸೇಜಲ್ಲಿ ನನಗೆ ತಿಳಿಸಿ. ಮತ್ತು ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.